ನನ್ಲಾಗೆ ಬೇರೆ ತರ ಎಲ್ಲಾನು ಡೀಟೇಲ್ ಆಗಿ ಹಿಡಿತಾ ಇದಾರೆ ಕ್ಯಾಮ್ರಾದಲ್ಲಿ ನೋಡಿ. ಎಲ್ಲ ಮಾಸ್ಟರ್ ಪೀಸ್ ಇಲ್ಲಿರೋದು. ನೀನೇ ಮಾಡ್ತಿದ್ದೀನಿ ಬುಲ್ಲಾಗ್ ಮಾಡ್ಬೋದು. ಚಿಕ್ಕಾಗಿ ಮಾಡ್ತೀನಿ ನನ್ಲಾಗೆ ಬೇರೆ ತರ ಜನಪ್ಪ ನನ್ನ ಹಿಡಿಕಾಗ್ತಿದ್ದಾರೆ. ಹಾಯ್ ಗಾಯ್ಸ್, ಇವತ್ತು ನಾವು ಸೋಮನಾಥ್ಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಮಂಜು ಮೂಗೂರು ಅಂತ ಲೇಖನಕಾರರು ಜೊತೆ ಬಂದಿದ್ದೀವಿ. ಅವ್ರ ಜೊತೆ ಇವತ್ತಿನ ದಿನ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ನಾವು ಬಂದವರು ಸೀದಾ ದೇವಸ್ಥಾನದೊಳಗಡೆ ಹೋದ್ವಿ. ನಮ್ಮ ಮಂಜು ಅವರು ಅವರ ಐಫೋನಲ್ಲಿ ಎಲ್ಲನೂ ಶೂಟ್ ಮಾಡ್ತಾ ಇದ್ರು, ಹಾಗೆ ನಾನು ಶೂಟ್ ಮಾಡ್ತಾ ಇದ್ದೆ. ಮೇಲ್ಗಡೆ ಅದು ಯಾವ ಥರ ಶೇಪಲ್ಲಿ ಹೆಂಗೆ ಕತ್ತಿದ್ದಾರೆ, ಎಷ್ಟೆಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ಅದು ನೋಡೋಕ್ಕೆ ಒಂಥರ ಎಲ್ಲ ಚಿಕ್ಕ ಚಿಕ್ಕ ಫಿನಿಶಿಂಗು ಯಾವ ಥರ ಮಾಡಿರ್ಬೋದು ಅನ್ನೋದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಡ ಅವರು. ಕಂಬಗಳು ಎಲ್ಲ ಒಂಥರ ಚೆನ್ನಾಗಿದೆ. ಅದನ್ನು ನಾವು ಎಷ್ಟೇ ಹೇಳಿದ್ರು ಅವರು ಪಟ್ಟಿರೋ ಶ್ರಮಕ್ಕೆ ನಾವು ಏನೇ ಹೇಳಿದ್ರು ಬೆಲೆ ಕಟ್ಟಕ್ಕಾಗಲ್ಲ. ಆ ಕಡೆ ಈ ಕಡೆ 2 ದೇವ್ರ ವಿಗ್ರಹಗಳಿದ್ವು, ಅದನ್ನು ತೆಗೆದ್ರೆ ಬಾಗಲಾಕ್ಬಿಟ್ಟಿದ್ರು, ಯಾರು ಇರಲಿಲ್ಲ ಒಟ್ಟಲ್ಲಿ. ಮತ್ತೆ ಮೇಲ್ಗಡೆ ನೋಡಿದ್ರೆ ಅದೊಂಥರ ಎಲ್ಲ ಮೇಲ್ಗಡೆ ಒಂದೊಂದು ಥರ ಡಿಸೈನು, ಯಾವುದೋ ಒಂದಕ್ಕೊಂದು ಸೇಮ್ ಅನ್ನೋ ಥರ ಇರಲಿಲ್ಲ. ಇದು ಒಳ್ಳೆ ಹೋಟ್ಲಿ ಪೀಸಾಗಾರು ಐತೆ ಬಿಡು, ಯಾರು ಇದ್ರೆ ಸುಮ್ಮನೆ ರೋದನೆ ಕೊಡ್ತಾರೆ ಅಲ್ವಾ. ಹಾಗೆ ನನಗೂ ಒಂದು ನೆನಪಿಗಿರಲಿ ಅಂತ ನಾನು ಒಂದು ಸೆಲ್ಫಿ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಹಂಗೆ ನಮ್ಮ ಮಂಜ ಏನು ಮಾಡ್ತಾ ಇದ್ದಾನೆ ಅಂತ ನೋಡವ ಅಂತ ಹೋದೆ. ಮಂಜು ಅವರು ಎಲ್ಲಾನು ಡೀಟೇಲ್ ಆಗಿ ಹಿಡಿತಾ ಇದ್ದಾರೆ ಕ್ಯಾಮ್ರಾದಲ್ಲಿ, ಐಫೋನಲ್ಲಿ. ಮಂಜು ಅವ್ರು ಏನಾರು ಹೇಳಿ ನಮ್ಮ ಬ್ಲಾಗಲ್ಲಿ. ಹೇಳೋದು ಹೇಳ್ರಿ ಕರೆಕ್ಟಿಗೆ. ಲೈಫಲ್ಲಿ ಈ ಥರ ಜಾಗಕ್ಕೆ ಒಂದ್ಸಲ ಬನ್ನಿ, ನೋಡಿ, ಅವ್ರು ಕಷ್ಟಪಟ್ಟಿರೋದಕ್ಕೆ ಒಂದು ಬೆಲೆ ಕೊಡಿ. ನಾವುಗಳಂತೂ ಈ ಕಾಲದಂತೂ ಈ ಥರದೊಂದು ಒಂದು ಪೀಸ್ನು ಮಾಡೋಕ್ಕಾಗಲ್ಲ. ಯಾವ ಟೈಮ್ ತಗೊಂಡು ಎಷ್ಟು ದಿನ ಗಂಟೆ ಮಾಡಿದಾರೋ ಅದಂತೂ ಗೊತ್ತಿಲ್ಲ. ಇತಿಹಾಸದಲ್ಲಿ ಬರೋದೆಲ್ಲ ನನಗೆ ಇತಿಹಾಸದ ಮೇಲೆ ನಂಬಿಕೆ ಇಲ್ಲ. ನಡೆದಿರೋದು ಒಂದಿದ್ರೆ ಬರ್ತಿರೋದು ಇನ್ನೊಂದಿರುತ್ತೆ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀಬೇಡ, ಕಣ್ಣಾರೆ ನೀನೇನು ನೋಡಿ ಬರೀ, ಅದಕ್ಕೊಂದು ತೂಕ ಇರುತ್ತೆ. ನಾವು ಬರೆದಿರೋದು ಕರೆಕ್ಟಾಗಿ ಸುಳ್ಳಾಗಿ ಗೊತ್ತಿಲ್ಲ, ಅದಂತ ಅವ್ರದಂಥ ಕಷ್ಟ ಅಂತೂ ಪಟ್ಟವ್ರೆ. ಇದು ಮುಂಚೆಯಿಂದನೂ ಇರ್ತಾ ಇಲ್ಲ, ಇವಾಗ ಆಗಿರೋದು ಗೊತ್ತಿಲ್ಲ. ಇದು ನೋಡಿ ಒಂದು ಸ್ವಲ್ಪ. ಹಾಗೆ ಹೊರಗಡೆ ಬಂದ್ವಿ, ಅಲ್ಲಿ ಹೇಗಿದೆ ವ್ಯೂ ಅಂತ ಎಲ್ಲ ನೋಡಿದ್ವಿ. ಅಲ್ಲಿ ಕೆತ್ತಿರೋ ಕೆತ್ತನೆಗಳು ಒಂದೊಂದು ಮಾಸ್ಟರ್ ಪೀಸು. ಅದನ್ನೆಲ್ಲ ನಾವು ಹೇಳಕ್ಕೆ ಹೋದರೆ ಗೊತ್ತಲ್ಲ, ನೀವೆಲ್ಲ ನಿಮಗೆ ಗೊತ್ತು, ನಾವೇನು ಹೇಳೋದು, ನಮಗೆ ವರ್ಣಿಸೋಕ್ಕೂ ಬರಲ್ಲ, ಏನಿಲ್ಲ. ನೋಡಿ ಹೇಗಿದೆ. ಇದನ್ನ ಕೆತ್ತಿರೋರಿಗೆಲ್ಲ ನಾವು ಒಂದು ಸಲ್ಯೂಟ್ ಹೇಳಲೇಬೇಕು. ಇದು ನಮ್ಮ ನರಸೀಪುರದಲ್ಲಿರೋದು. ನಾವು ನರಸೀಪುರದವರಾಗಿ ಇದು ನಮ್ಮ ಜಾಗದಲ್ಲಿರೋದಕ್ಕೆ ನಾವು ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಇದನ್ನ ಎಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಿರೋದಕ್ಕೂ ನಾವು ಗೌರ್ಮೆಂಟಿಗೆ ಥ್ಯಾಂಕ್ಸ್ ಹೇಳಬೇಕು.
ಮತ್ತು ಅಲ್ಲೇ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಂಜು ಮೊಬೈಲ್ ಹಿಡ್ಕೊಂಡು ಮತ್ತೆ ಡೀಪಾಗಿ ಏನೋ ರೆಡಿ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಯಾವ ಆನೆ ಇದರಲ್ಲೂ ಸೊಂಡ್ಲಿಲ್ಲ. ಅಷ್ಟೊಂದು ಕೋಪ ಇತ್ತು ಆನೆ ಮೇಲೆ. ಇದ್ರಲ್ಲಿ ನೋಡಿ ಸೊಂಡಿದೆ, ಕೋರೆ ಇಲ್ಲ. ಎಲ್ಲ ಹಿಂಗೆ ಹಾಳು ಮಾಡೋರೆ. ಇತಿಹಾಸ ಓದಿರೋರು ಗೊತ್ತಿರುತ್ತೆ ಯಾಕೆ ಈ ಥರ ಹಾಳಾಗಿದೆ ಅಂತ. ಇರ್ಲಿ ಮಾತಾಡಿ ಮಂಜು, ಏನ್ ಮಾತಾಡ್ಲಿ? ಏನಾದ್ರು ಮಾತಾಡಿ. ನೋಡಿ, ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ತಪ್ಪು ಹೇಳಿ. ಮಾಹಿತಿ ಇದೆ. ಇದು ಬೇರೆ ಕೋಟೆ ಇದೆ. ನೋಡಿ, ಇದೆಲ್ಲ ನೋಡಿದ್ರೆ ಚಂದ ಹೇಳಕ್ಕಿಂತ ಹಾ. ಬಂದು ನೋಡಿ, ವಿಸಿಟ್ ಮಾಡಿ. ಓಕೆ. ನೋಡಿರ್ತಿದೆ. ಆದ್ರೆ ಇನ್ನೊಂದ್ಸಲ ಇನ್ನೊಂದ್ಸಲ ನೋಡಿ. ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಬೇರೆ ಫೀಲಿಂಗ್ ಬರ್ತದೆ. ಈ ಸ್ವಲ್ಪ ನೀವು ಪುಸ್ತಕಗಳನ್ನು ಓದಿ ಗ್ಯಾಪ್ ಆಗಿ ಆಮೇಲೆ ಬಂದು ನೋಡಿದ್ರೆ ಬೇರೆ ತರ ಕಾಣುತ್ತೆ. ಇನ್ನೂ 14 ವರ್ಷ ಬಿಟ್ಟು ಇನ್ನೊಂದ್ ತರ ಕಾಣುತ್ತೆ. ಬಂದು ನೋಡಿ. ಒಟ್ನಲ್ಲಿ ನೋಡಿ. ಪ್ರೇಮ ಪತ್ರವೇ ಹೃದಯಗಳಿಗೆ ಯಾವಾ ಮಂಜು ಅವರು ಈ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇವತ್ತು ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಲೈನ್ ಬರುತ್ತೆ ಅಂತ ಎದುರು ನೋಡ್ತಿದ್ದೇವೆ. ಚೆನ್ನಾಗಿ ಬರವಣಿಗೆ ಬರೀತಿದೆ, ಅವ್ರದೆಲ್ಲ ವೈರಲ್ ಆಗ್ತಾ ಇದ್ದಾವೆ. ನೀವು ಒಂದು ಸ್ವಲ್ಪ ನೋಡಿ, ಎನ್ಕರೇಜ್ ಮಾಡಿ. ಫನ್ನಿ ವಿಡಿಯೋಗಳಲ್ಲಿ ನಾಯಿ ಬಾಯಿ ಮುಂದೆ ಮಾತಾಡೋ ಥರ ಸ್ಟಿಕ್ಕರ್ ಹಾಕ್ತಿದ್ರು. ಬಟ್ ಈ ನಾಯಿ ತಲೆನೇ ಕೆಡಿಸ್ಕೊಬಿಟ್ಟು ನಾನು ಕೋಆಪ್ರೇಟ್ ಮಾಡ್ತೀನಿ ಅಂತಿದೆ. ಅಂತ ಪ್ರಾಣ ತಿಂತಿರಲ್ರು. ಅಷ್ಟೇನಾ ಸರ್? ಅಷ್ಟೇನಾ? ಇನ್ನೇನು ಹೇಳಿ ಸರ್, ಮುಗೀತಾ? ಬರೀ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಸರ್, ಸೌಂಡ್ ಕೊಡಿ ಸರ್. ಹಾಂ ಬರಲಿ ಸರ್. ಅಲ್ಲಿ ಬರ್ತಾಯಿದ್ದಾರೆ ಸರ್ ನಿಮ್ಮ ದೋಸ್ತ. ಬಂದರು ಸರ್. ಏಯ್ ಬರ್ರಿ, ಇಲ್ಲೂ ಕರೀತಾರೆ ನಿಮ್ಮನ್ನು. ನೋಡ್ರಿ, ಇಬ್ಬರು ದೋಸ್ತ ಹೊಂಟ್ರು ಸರ್. ಏನೋ ಕಾಣಿಸ್ತಾ ಅವ್ರಿಗೆ. ಅಲ್ಲೊಬ್ರು ಬಂದರು ನೋಡ್ರಿ. ಇಬ್ಬರು ಲವರ್ಸ್ಗಳ ಸಮಾಗಮ. ಮಗ, ರಿಯಲ್ ಲವರ್ಸ್ ಇನ್ನೊಂದು ಗ್ಯಾಂಗ್. ಇದಕ್ಕಿಂತ ಬೇಕಾ ಕಂಟೆಂಟು? ಬಾಯಿ ಹಾಕ್ಬಿಡೋದು. ನಮ್ಮ ಹತ್ರನೇ ಬಂದ ಅಣ್ಣ. ಹಲೋ, ಚೆನ್ನಾಗಿದೆಯಾ? ಸರಿಲ್ಲ ನಾಯಿ ಏನಪ್ಪ ಇಟ್ಕೊಳ್ಳೋ. ಏ ಪ್ರಾಣ, ಏನ
ನೋಡ ನೋಡ ಎಷ್ಟು ಚಂದ ಅಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.